ಇವತ್ತು ಸಾರಿಗೆ ನೌಕರರ ಜೊತೆ ಸಾರಿಗೆ ಸಚಿವರ ಜೊತೆ ಸಭೆ ನಡೆಯಿತು. ಈ ಒಂದು ಸಭೆ ಬಹುತೇಕ ವಿಫಲ ಅಂತ ಹೇಳಲಾಗ್ತಾ ಇದೆ. 38 ತಿಂಗಳ ವೇತನ ಬಾಕಿ ಹಿನ್ನೆಲೆ ಅದನ್ನ ಬಿಡುಗಡೆ ಮಾಡಬೇಕು ಅಂತ ಇವತ್ತು ಸಭೆ ಮಾಡಿದ್ರು. ಆ ಸಭೆ ಬಹುತೇಕ ವಿಫಲವಾಗಿದೆ. ಸಂಧಾನ ಸಭೆಯಲ್ಲಿ ನೌಕರರಿಗೆ ಸಿಗಲಿಲ್ಲ ಸಿಹಿ ಸುದ್ದಿ. 38 ತಿಂಗಳ ವೇತನ ಬಾಕಿ ಹಣ ನೀಡುವಂತೆ ಪಟ್ಟು ಹಿಡಿದಿತ್ತು. ಸಾರಿಗೆ ನೌಕರರ ಬೇಡಿಕೆಗೆ ಒಪ್ಪದ ಸಚಿವರು ಅಧಿವೇಶನ ಬಳಿಕ ಬೇಡಿಕೆ ಈಡೇರದಿದ್ರೆ ಮುಷ್ಕರ ಮಾಡ್ತೀವಿ ಅಂತ ಈಗಾಗಲೇ ಸಾರಿಗೆ ನೌಕರರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. 38 ತಿಂಗಳ ವೇತನ ಬಾಕಿ ಇದೆ, ಆ ಹಣವನ್ನು ಕೊಡಬೇಕು ಅಂತ ಸಾರಿಗೆ ನೌಕರರು ಆಗ್ರಹ ಮಾಡಿದ್ರು. ಇವತ್ತು ಸಭೆ ಕೂಡ ನಡೆಯಿತು ಸಚಿವರ ಜೊತೆ. ಈ ಸಭೆ ಬಹುತೇಕ ವಿಫಲ ಅಂತ ಹೇಳಲಾಗ್ತಾ ಇದೆ. ಶುಡ್ ಬಿ ಎಫೆಕ್ಟಿವ್ ಫ್ರಮ್ 1/24 ಅನ್ನೋ ಒಂದು ಪಾಯಿಂಟ್. ಇನ್ನು ಹಿಂದಿನ ಸರ್ಕಾರದ ಅವಧಿಯಲ್ಲಿ ಏನು ವೇತನ ಜಾಸ್ತಿ ಆಗಿತ್ತು 15%, ಅದು 38 ತಿಂಗಳು ಅಡ್ಜಸ್ಟ್ ಕೊಡಬೇಕು ನಮಗೆ. ಈ ಸರ್ಕಾರ ಏನ್ ಹೇಳಿದೆ 14 ತಿಂಗಳು ಕೊಡ್ತೀವಿ ಅಂತ ಹೇಳ್ತಿದೆ. ಅದು ಆ ಅರಿಯರ್ಸ್ ನಾವು ಬಿಟ್ಕೊಡೋಕೆ ತಯಾರಿಲ್ಲ. ಅಂದ್ರೆ 38 ತಿಂಗಳದ್ದು ಕೊಡಬೇಕು. ಇನ್ನೊಂದು 1000 ಕೋಟಿ ಕೊಟ್ಟರೆ 1100 ಕೋಟಿ ಕೊಟ್ಟರೆ ಅರಿಯರ್ಸ್ ಸೆಟ್ಲ್ ಆಗುತ್ತೆ. ಅದು ಇನ್ನು ಉಳಿದಿದ್ದು ಮುಂದೆ ನಮ್ಮ ವೇತನ ಒಪ್ಪಂದಕ್ಕೆ ಇವರೇನು ದುಡ್ಡು ಕೊಡಬೇಕಾದಿಲ್ಲ. ಯಾಕೆಂದ್ರೆ ಫೇರ್ ಹೈಕ್ ಮಾಡೋದಕ್ಕೆ ಒಂದು ಕಮಿಟಿ ಮಾಡಿದ್ದಾರೆ. ಅದೇ ನಾವೇನೋ ಒಂದು ದುಡ್ಡು ಕೇಳೋದಿಲ್ಲ. ಮತ್ತೆ ಇವಾಗ ಕೊಡುವಂತಹ ಒಂದು ವೇತನ ಒಪ್ಪಂದ 15%, ಐ ಮೀನ್ ನಾವು ಇನ್ಕ್ರೀಸ್ ಕೇಳಿದ್ವಿ 1/24ರಿಂದ, ಅದಕ್ಕೂ ಸರ್ಕಾರ ಹಣ ಕೊಡಬೇಕಾದಿಲ್ಲ. ಆದ್ರಿಂದ ಬಹಳ ಸಿಂಪಲ್ ಆಗಿ ಬಗೆಹರಿಸಬಹುದು ಇವರು. ಯಾಕೋ ನೋಡಿದ್ರೆ ಸರ್ಕಾರಕ್ಕೆ ಅದು ಮಾಡಬೇಕು ಅನ್ನೋ ಮನಸ್ಸು ಅವ್ರಿಗೆ ಬರ್ತಾ ಇಲ್ಲ. ಮತ್ತೆ ಬಹಳ ಕೆಟ್ಟದಾಗಿದೆ ಈಗ ಸರ್ಕಾರ ತಗೊಂಡಿರೋ ಸ್ಟ್ಯಾಂಡು. 1/4/26 ಕೊಡ್ತೀವಿ. ಇವ್ರು ಯಾರು ಫಿಕ್ಸ್ ಮಾಡಕ್ 1/4/26 ಯಾರು ಇರ್ತಾರೆ, ಯಾರು? ನಾವು ವರ್ತಮಾನಕ್ಕೆ ಬೇಕೇ ವಿನಃ ಭವಿಷ್ಯದ ಬಗ್ಗೆ ಡಿಮಾಂಡ್ ಹಾಕಿಲ್ಲ. 1/1/2050 ಏನು ನೋ. ಆದ್ರಿಂದ 1/1/24 ಡಿಮಾಂಡ್. ಈಗಾಗಲೇ 24 ತಿಂಗಳ ಕಾಲ ಕಳೆದು ಹೋಗಿದೆ. ಸಾರಿಗೆ ನಿಗಮಗಳ ನೌಕರರು ತಾಳ್ಮೆ ಕಳ್ಕೊಂಡಿದ್ದಾರೆ. ನೀವು ಮುಷ್ಕರವನ್ನು ಯಾವಾಗ ಮಾಡ್ತೀರಿ ಅಂತ ಕೇಳ್ತಾ ಇದ್ದೀರಿ. ಬಹುಶಃ ಇವತ್ತು ಬೇಡಿಕೆ ಈಡೇರಿಲ್ಲ ಅಂದ್ರೆ ಅರ್ಧ ಮುಷ್ಕರಕ್ಕೆ ಸಜ್ಜಾಗಿದ್ದಾರೆ ಜನ. ಸೊ ಅದರಿಂದ ನಾಳೆಯಿಂದಲೇ ನಮ್ಮ ಜಂಟಿ ಕ್ರಿಯಾ ಸಮಿತಿ ಕರಪತ್ರವನ್ನು ತಯಾರು ಮಾಡಿ ಮುಂದಿನ ಹೋರಾಟಕ್ಕೆ ಸಜ್ಜಾಗಿ ಅಂತೇಳಿ ಅವರಿಗೆ ಕರೆ ಕೊಡ್ತೀವಿ. ಒಂದು ಬಹಳ ಸ್ಪಷ್ಟವಾದಂತ ಮುಂದಿನ ಹೋರಾಟ ಅಂದ್ರೆ ಮುಷ್ಕರ ಅಂತಲೇ ಅರ್ಥೈಸ್ಕೊಳ್ತಾರೆ. ವರ್ಕರ್ಗೆ ಆ ಪರಿಜ್ಞಾನ ಇದೆ. ಸರ್ಕಾರ ಅದನ್ನ ಮನದಟ್ಟು ಮಾಡ್ಕೋಬೇಕು. ಒಂದು. ಎರಡನೇದು, ಮಾನ್ಯ ಸಚಿವರು, ಅವರು ಹಿರಿಯ ಸಚಿವರು, ಹಿಂದೆ 2016ರಲ್ಲಿ ಅವರು ಸಚಿವರಾಗಿದ್ರು. ಆ ಎಲ್ಲ ಅನುಭವಗಳಿದೆ. ಅದರಿಂದ ಅವರು ಇವತ್ತ ಸೆಷನ್ ಕಳೆಯುವವರೆಗೂ ನಾವು ಇವತ್ತೇ ದಿನಾಂಕವನ್ನು. ಇವತ್ತು ಸಾರಿಗೆ ನೌಕರರ ಜೊತೆ ಸಾರಿಗೆ ಸಚಿವರ ಜೊತೆ ಸಭೆ ನಡೆಯಿತು. ಈ ಒಂದು ಸಭೆ ಬಹುತೇಕ ವಿಫಲ ಅಂತ ಹೇಳಲಾಗ್ತಾ ಇದೆ. 38 ತಿಂಗಳ ವೇತನ ಬಾಕಿ ಹಿನ್ನೆಲೆ ಅದನ್ನ ಬಿಡುಗಡೆ ಮಾಡಬೇಕು ಅಂತ ಇವತ್ತು ಸಭೆ ಮಾಡಿದ್ರು. ಆ ಸಭೆ ಬಹುತೇಕ ವಿಫಲವಾಗಿದೆ. ಸಂಧಾನ ಸಭೆಯಲ್ಲಿ ನೌಕರರಿಗೆ ಸಿಗಲಿಲ್ಲ ಸಿಹಿ ಸುದ್ದಿ. 38 ತಿಂಗಳ ವೇತನ ಬಾಕಿ ಹಣ ನೀಡುವಂತೆ ಪಟ್ಟು ಹಿಡಿದಿತ್ತು. ಸಾರಿಗೆ ನೌಕರರ ಬೇಡಿಕೆಗೆ ಒಪ್ಪದ ಸಚಿವರು ಅಧಿವೇಶನ ಬಳಿಕ ಬೇಡಿಕೆ ಈಡೇರದಿದ್ರೆ ಮುಷ್ಕರ ಮಾಡ್ತೀವಿ ಅಂತ ಈಗಾಗಲೇ ಸಾರಿಗೆ ನೌಕರರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. 38 ತಿಂಗಳ ವೇತನ ಬಾಕಿ ಇದೆ, ಆ ಹಣವನ್ನು ಕೊಡಬೇಕು ಅಂತ ಸಾರಿಗೆ ನೌಕರರು ಆಗ್ರಹ ಮಾಡಿದ್ರು. ಇವತ್ತು ಸಭೆ ಕೂಡ ನಡೆಯಿತು ಸಚಿವರ ಜೊತೆ. ಈ ಸಭೆ ಬಹುತೇಕ ವಿಫಲ ಅಂತ ಹೇಳಲಾಗ್ತಾ ಇದೆ. ಶುಡ್ ಬಿ ಎಫೆಕ್ಟಿವ್ ಫ್ರಮ್ 1/24 ಅನ್ನೋ ಒಂದು ಪಾಯಿಂಟ್. ಇನ್ನು ಹಿಂದಿನ ಸರ್ಕಾರದ ಅವಧಿಯಲ್ಲಿ ಏನು ವೇತನ ಜಾಸ್ತಿ ಆಗಿತ್ತು 15%, ಅದು 38 ತಿಂಗಳು ಅಡ್ಜಸ್ಟ್ ಕೊಡಬೇಕು ನಮಗೆ. ಈ ಸರ್ಕಾರ ಏನ್ ಹೇಳಿದೆ 14 ತಿಂಗಳು ಕೊಡ್ತೀವಿ ಅಂತ ಹೇಳ್ತಿದೆ. ಅದು ಆ ಅರಿಯರ್ಸ್ ನಾವು ಬಿಟ್ಕೊಡೋಕೆ ತಯಾರಿಲ್ಲ. ಅಂದ್ರೆ 38 ತಿಂಗಳದ್ದು ಕೊಡಬೇಕು. ಇನ್ನೊಂದು 1000 ಕೋಟಿ ಕೊಟ್ಟರೆ 1100 ಕೋಟಿ ಕೊಟ್ಟರೆ ಅರಿಯರ್ಸ್ ಸೆಟ್ಲ್ ಆಗುತ್ತೆ. ಅದು ಇನ್ನು ಉಳಿದಿದ್ದು ಮುಂದೆ ನಮ್ಮ ವೇತನ ಒಪ್ಪಂದಕ್ಕೆ ಇವರೇನು ದುಡ್ಡು ಕೊಡಬೇಕಾದಿಲ್ಲ. ಯಾಕೆಂದ್ರೆ ಫೇರ್ ಹೈಕ್ ಮಾಡೋದಕ್ಕೆ ಒಂದು ಕಮಿಟಿ ಮಾಡಿದ್ದಾರೆ. ಅದೇ ನಾವೇನೋ ಒಂದು ದುಡ್ಡು ಕೇಳೋದಿಲ್ಲ. ಮತ್ತೆ ಇವಾಗ ಕೊಡುವಂತಹ ಒಂದು ವೇತನ ಒಪ್ಪಂದ 15%, ಐ ಮೀನ್ ನಾವು ಇನ್ಕ್ರೀಸ್ ಕೇಳಿದ್ವಿ 1/1/24ರಿಂದ, ಅದಕ್ಕೂ ಸರ್ಕಾರ ಹಣ ಕೊಡಬೇಕಾದಿಲ್ಲ. ಆದ್ರಿಂದ ಬಹಳ ಸಿಂಪಲ್ ಆಗಿ ಬಗೆಹರಿಸಬಹುದು ಇವರು. ಯಾಕೋ ನೋಡಿದ್ರೆ ಸರ್ಕಾರಕ್ಕೆ ಅದು ಮಾಡಬೇಕು ಅನ್ನೋ ಮನಸ್ಸು ಅವ್ರಿಗೆ ಬರ್ತಾ ಇಲ್ಲ. ಮತ್ತೆ ಬಹಳ ಕೆಟ್ಟದಾಗಿದೆ ಈಗ ಸರ್ಕಾರ ತಗೊಂಡಿರೋ ಸ್ಟ್ಯಾಂಡು. 1/1/26 ಕೊಡ್ತೀವಿ. ಇವ್ರು ಯಾರು ಫಿಕ್ಸ್ ಮಾಡಕ್ 1/4/26 ಯಾರು ಇರ್ತಾರೆ, ಯಾರು? ನಾವು ವರ್ತಮಾನಕ್ಕೆ ಬೇಕೇ ವಿನಃ ಭವಿಷ್ಯದ ಬಗ್ಗೆ ಡಿಮಾಂಡ್ ಹಾಕಿಲ್ಲ.
ಒಂದು 2050 ಏನು ನೋ. ಆದ್ರಿಂದ 1/24 ಡಿಮಾಂಡ್. ಈಗಾಗಲೇ 24 ತಿಂಗಳ ಕಾಲ ಕಳೆದು ಹೋಗಿದೆ. ಸಾರಿಗೆ ನಿಗಮಗಳ ನೌಕರರು ತಾಳ್ಮೆ ಕಳ್ಕೊಂಡಿದ್ದಾರೆ. ನೀವು ಮುಷ್ಕರವನ್ನ ಯಾವಾಗ ಮಾಡ್ತೀರಿ ಅಂತ ಕೇಳ್ತಾ ಇದ್ದೀರಿ. ಬಹುಶಃ ಇವತ್ತು ಬೇಡಿಕೆ ಈಡೇರಿಲ್ಲ ಅಂದ್ರೆ ಅರ್ಧ ಮುಷ್ಕರಕ್ಕೆ ಸಜ್ಜಾಗಿದ್ದಾರೆ ಜನ. ಸೊ ಅದರಿಂದ ನಾಳೆಯಿಂದಲೇ ನಮ್ಮ ಜಂಟಿ ಕ್ರಿಯಾ ಸಮಿತಿ ಕರಪತ್ರವನ್ನ ತಯಾರು ಮಾಡಿ ಮುಂದಿನ ಹೋರಾಟಕ್ಕೆ ಸಜ್ಜಾಗಿ ಅಂತೇಳಿ ಅವರಿಗೆ ಕರೆ ಕೊಡ್ತೀವಿ. ಒಂದು ಬಹಳ ಸ್ಪಷ್ಟವಾದಂತ ಮುಂದಿನ ಹೋರಾಟ ಅಂದ್ರೆ ಮುಷ್ಕರ ಅಂತಲೇ ಅರ್ಥೈಸ್ಕೊಳ್ತಾರೆ. ವರ್ಕರ್ಗೆ ಆ ಪರಿಜ್ಞಾನ ಇದೆ. ಸರ್ಕಾರ ಅದನ್ನ ಮನದಟ್ಟು ಮಾಡ್ಕೋಬೇಕು. ಒಂದು. ಎರಡನೇದು, ಮಾನ್ಯ ಸಚಿವರು, ಅವರು ಹಿರಿಯ ಸಚಿವರು, ಹಿಂದೆ 2016ರಲ್ಲಿ ಅವರು ಸಚಿವರಾಗಿದ್ರು. ಆ ಎಲ್ಲ ಅನುಭವಗಳಿದೆ. ಅದರಿಂದ ಅವರು ಇವತ್ತ ಸೆಷನ್ ಕಳೆಯುವವರೆಗೂ ನಾವು ಇವತ್ತೇ ದಿನಾಂಕವನ್ನು. ಇವತ್ತು ಸಾರಿಗೆ ನೌಕರರ ಜೊತೆ, ಸಾರಿಗೆ ಸಚಿವರ ಜೊತೆ ಸಭೆ ನಡೆಯಿತು. ಈ ಒಂದು ಸಭೆ ಬಹುತೇಕ ವಿಫಲ ಅಂತ ಹೇಳಲಾಗ್ತಾ ಇದೆ. 38 ತಿಂಗಳ ವೇತನ ಬಾಕಿ ಹಿನ್ನೆಲೆ ಅದನ್ನ ಬಿಡುಗಡೆ ಮಾಡಬೇಕು ಅಂತ ಇವತ್ತು ಸಭೆ ಮಾಡಿದ್ರು. ಆ ಸಭೆ ಬಹುತೇಕ ವಿಫಲವಾಗಿದೆ. ಸಂಧಾನ ಸಭೆಯಲ್ಲಿ ನೌಕರರಿಗೆ ಸಿಗಲಿಲ್ಲ ಸಿಹಿ ಸುದ್ದಿ. 38 ತಿಂಗಳ ವೇತನ ಬಾಕಿ ಹಣ ನೀಡುವಂತೆ ಪಟ್ಟು ಹಿಡಿದಿತ್ತು. ಸಾರಿಗೆ ನೌಕರರ ಬೇಡಿಕೆಗೆ ಒಪ್ಪದ ಸಚಿವರು ಅಧಿವೇಶನ ಬಳಿಕ ಬೇಡಿಕೆ ಈಡೇರದಿದ್ರೆ ಮುಷ್ಕರ ಮಾಡ್ತೀವಿ ಅಂತ ಈಗಾಗಲೇ ಸಾರಿಗೆ ನೌಕರರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. 38 ತಿಂಗಳ ವೇತನ ಬಾಕಿ ಇದೆ, ಆ ಹಣವನ್ನು ಕೊಡಬೇಕು ಅಂತ ಸಾರಿಗೆ ನೌಕರರು ಆಗ್ರಹ ಮಾಡಿದ್ರು. ಇವತ್ತು ಸಭೆ ಕೂಡ ನಡೀತು ಸಚಿವರ ಜೊತೆ. ಈ ಸಭೆ ಬಹುತೇಕ ವಿಫಲ ಅಂತ ಹೇಳಲಾಗ್ತಾ ಇದೆ. ಇಟ್ ಶುಡ್ ಬಿ ಎಫೆಕ್ಟಿವ್ ಫ್ರಮ್ 1/24 ಒಂದು ಪಾಯಿಂಟ್. ಇನ್ನು ಹಿಂದಿನ ಸರ್ಕಾರದ ಅವಧಿಯಲ್ಲಿ ಏನು ವೇತನ ಜಾಸ್ತಿ ಆಗಿತ್ತು 15%, ಅದು 38 ತಿಂಗಳು ಅಡ್ಜಸ್ಟ್ ಕೊಡಬೇಕು ನಮಗೆ. ಈ ಸರ್ಕಾರ ಏನ್ ಹೇಳ್ತಿದೆ 14 ತಿಂಗಳು ಕೊಡ್ತೀವಿ ಅಂತ ಹೇಳ್ತಿದೆ. ಅದು ಆ ಅರಿಯರ್ಸ್ ನಾವು ಬಿಟ್ಕೊಡಕ್ ತಯಾರಿಲ್ಲ. ಅಂದ್ರೆ 38 ತಿಂಗಳದ್ದು ಕೊಡಬೇಕು. ಇನ್ನೊಂದು 1000 ಕೋಟಿ ಕೊಟ್ರೆ 1100 ಕೋಟಿ ಕೊಟ್ರೆ ಅರಿಯರ್ಸ್ ಸೆಟ್ಲ್ ಆಗುತ್ತೆ. ಅದು ಅಂಡ್ ಉಳಿದಿದ್ದು ಮುಂದೆ ನಮ್ಮ ವೇತನ ಒಪ್ಪಂದಕ್ಕೆ ಇವರೇನು ದುಡ್ಡು ಕೊಡಬೇಕಾದಿಲ್ಲ. ಯಾಕಂದ್ರೆ ಫೇರ್ ಹೈಕ್ ಮಾಡೋದಕ್ಕೆ ಒಂದು ಕಮಿಟಿ ಮಾಡಿದ್ದಾರೆ. ಅದೇ ನಾವೇನೋ ದುಡ್ಡು ಕೇಳೋದಿಲ್ಲ. ಮತ್ತೆ ಇವಾಗ ಕೊಡುವಂತಹ ಒಂದು ವೇತನ ಒಪ್ಪಂದ 15%, ನಾವು ಇನ್ಕ್ರೀಸ್ ಕೇಳಿದ್ವಿ 1/24ರಿಂದ, ಅದಕ್ಕೂ ಸರ್ಕಾರ ಹಣ ಕೊಡಬೇಕಾದಿಲ್ಲ. ಆದ್ರಿಂದ ಬಹಳ ಸಿಂಪಲ್ ಆಗಿ ಬಗೆಹರಿಸಬಹುದು ಇವರು. ಯಾಕೋ ನೋಡಿದ್ರೆ ಸರ್ಕಾರಕ್ಕೆ ಅದು ಮಾಡಬೇಕು ಅನ್ನೋ ಮನಸ್ಸು ಅವ್ರಿಗೆ ಬರ್ತಾ ಇಲ್ಲ. ಮತ್ತೆ ಬಹಳ ಕೆಟ್ಟದಾಗಿದೆ ಈಗ ಸರ್ಕಾರ ತಗೊಂಡಿರೋ ಸ್ಟ್ಯಾಂಡು. 1/4/26 ಕೊಡ್ತೀವಿ. ಇವ್ರು ಯಾರು ಫಿಕ್ಸ್ ಮಾಡಕ್ 1/4/26 ಯಾರು ಇರ್ತಾರೆ, ಯಾರು? ನಾವು ವರ್ತಮಾನಕ್ಕೆ ಬೇಕೇ ವಿನಃ ಭವಿಷ್ಯದ ಬಗ್ಗೆ ಡಿಮಾಂಡ್ ಹಾಕಿಲ್ಲ. 1/2050 ಏನು ನೋ. ಆದ್ರಿಂದ 1/24 ಡಿಮಾಂಡ್. ಈಗಾಗಲೇ 24 ತಿಂಗಳ ಕಾಲ ಕಳೆದು ಹೋಗಿದೆ. ಸಾರಿಗೆ ನಿಗಮಗಳ ನೌಕರರು ತಾಳ್ಮೆ ಕಳ್ಕೊಂಡಿದ್ದಾರೆ. ನೀವು ಮುಷ್ಕರವನ್ನ ಯಾವಾಗ ಮಾಡ್ತೀರಿ ಅಂತ ಕೇಳ್ತಾ ಇದ್ದೀರಿ. ಬಹುಶಃ ಇವತ್ತು ಬೇಡಿಕೆ ಈಡೇರಿಲ್ಲ ಅಂದ್ರೆ ಅರ್ಧ ಮುಷ್ಕರಕ್ಕೆ ಸಜ್ಜಾಗಿದ್ದಾರೆ ಜನ. ಸೊ ಅದರಿಂದ ನಾಳೆಯಿಂದಲೇ ನಮ್ಮ ಜಂಟಿ ಕ್ರಿಯಾ ಸಮಿತಿ ಕರಪತ್ರವನ್ನ ತಯಾರು ಮಾಡಿ ಮುಂದಿನ ಹೋರಾಟಕ್ಕೆ ಸಜ್ಜಾಗಿ ಅಂತೇಳಿ ಅವರಿಗೆ ಕರೆ ಕೊಡ್ತೀವಿ. ಒಂದು ಬಹಳ ಸ್ಪಷ್ಟವಾದಂತ ಮುಂದಿನ ಹೋರಾಟ ಅಂದ್ರೆ ಮುಷ್ಕರ ಅಂತಲೇ ಅರ್ಥೈಸ್ಕೊಳ್ತಾರೆ. ವರ್ಕರ್ಗೆ ಆ ಪರಿಜ್ಞಾನ ಇದೆ. ಸರ್ಕಾರ ಅದನ್ನ ಮನದಟ್ಟು ಮಾಡ್ಕೋಬೇಕು. ಒಂದು. ಎರಡನೇದು, ಮಾನ್ಯ ಸಚಿವರು, ಅವರು ಹಿರಿಯ ಸಚಿವರು, ಹಿಂದೆ 2016ರಲ್ಲಿ ಅವರು ಸಚಿವರಾಗಿದ್ರು. ಆ ಎಲ್ಲ ಅನುಭವಗಳಿದೆ. ಅದರಿಂದ ಅವರು ಇವತ್ತ ಸೆಷನ್ ಕಳೆಯುವವರೆಗೂ ನಾವು ಇವತ್ತೇ ದಿನಾಂಕವನ್ನು